ಓ ಹಿಂಗೆ ಚೆಕ್ ನಡೀತಾ? ಹಾಂ ಸರ್. ಎಂಪ್ಲಾಯ್ಸಿಗೆ ಕೂಡ ಯಾರೇ ಹೋಗಲಿ, ಒಳಗಡೆಯಿಂದ ಯಾವುದೇ ಗಾಡಿ ಹೋಗಲಿ, ಪ್ರಾಪರ್ ಚೆಕ್ ಮಾಡಿ ನಾವು ಹೊರಗೆ ಬಿಡೋದು ಸರ್. ಹೌದಾ? ಈಗ ಅವರು ಹೊರಗಿನವ್ರಂತಲ್ಲ, ಇಲ್ಲಿರೋ ಎಂಪ್ಲಾಯ್ಸಿನೂ ಕೂಡ ಯಾವುದೇ ಗಾಡಿ ಹೋಗಲಿ ಸರ್ ಒಳಗೆ. ಒಳಗಡೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಾವು ಪ್ರಾಪರ್ ಗಾಡಿ ಸರ್ಚ್ ಮಾಡಿ ಒಳಗೆ ಬಿಡೋದು. ಓಕೆ. ಏನು ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಕೋಆರ್ಡಿನೇಟರ್ ಮಹಾಂತೇಶ್ ಅಂತ. ಮಹಾಂತೇಶ್ ಅವರು ಯಾವ ನಮ್ಮ ಕಡೆಯಲ್ಲಿ ಅವ್ರು ಇದ್ದಂಗೆ ಇದ್ದೀರಿ ಸರ್? ನಾನು ಬೆಳಗಾಮ. ಓಕೆ. ಏನು ಇಷ್ಟು ಫಿಟ್ ಆಗಿದ್ದೀರಲ್ಲ, ಭಾಳ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿ. ಏನು ಮಾಡ್ತಿದ್ದೀರಿ ನೀವು ಮೊದಲು? ಸರ್ ನಾನು 22 ವರ್ಷ ಮಿಲಿಟ್ರಿಯಲ್ಲಿ ಜೂನಿಯರ್ ಕಮಿಷನ್ ಆಫೀಸರಿಂದ ರಿಟೈರ್ಡ್ ಆಗಿದ್ದೀನಿ. ಮಿಲಿಟ್ರಿಯಲ್ಲಿ? ಹಾಂ ಸರ್. ಓ ಸೂಪರ್ ಸರ್, ಅದ್ಭುತ. ಓ ಯೋಧನ ಹತ್ರ ಮಾತಾಡ್ತಾ ಇದ್ದೀನಿ ನಾನೀಗ. ಖುಷಿ ಆಯಿತು. ಓಕೆ. ಮತ್ತು ಡೈರಿಗೆ ಹೆಂಗೆ ಬಂದ್ರಿ ಸರ್? ಡೈರಿಗೆ ಇದು 2022ದಲ್ಲಿ ನೋಟಿಫಿಕೇಶನ್ ಆಗಿತ್ತು. ಅದು ನಾವು ಅಪ್ಲಿಕೇಶನ್ ಹಾಕಿ ರಿಟರ್ನ್ ಎಕ್ಸಾಮ್ ಬರೆದು ಆನಂತರ ಇಂಟರ್ವ್ಯೂ ಫೇಸ್ ಮಾಡಿ ಆ್ಯಸ್ ಎ ಎಂಪ್ಲಾಯ್ ಸರ್. ಎಂಪ್ಲಾಯ್ ಎಷ್ಟು ವರ್ಷ ಆಯ್ತು ಇಲ್ಲಿ? ಸರ್ ಇಲ್ಲಿ ನಮ್ಮದು 3 ವರ್ಷ ಆಯಿತು. ಏನು ಹೇಳ್ತೀರಿ ಸಂಸ್ಥೆ ಬಗ್ಗೆ? ಸರ್ ಈಗಾದರೂ ನಮ್ಮ ಮಿಲ್ಟ್ರಿಗೆ ಇಲ್ಲಿಂದನೂ ಚೀಸು ಅಂದ್ರೆ ಬಟ್ರು ಇವೆಲ್ಲ ಇಲ್ಲಿಂದ ಹೋಗ್ತದೆ ಸರ್. ನಮಗೆ ನಿಮಗೆ ಒಡವೆ ಚಿಂತೆ ಬೇಡ. ದೇವ್ರು ನಮ್ಮನ್ನ ಕೈಕಾಲು ದುಡಿಯೋಕ್ಕೆ ಶಕ್ತಿ ಕೊಟ್ಟರೆ ಸಾಕು. ಬಂದವ್ರಿಗೆಲ್ಲ ಅನ್ನ ಹೊಟ್ಟೆಲಿ ಹೊಡ್ತುಂಬ ಊಟ ಇಲ್ಲಿ ಒಳ್ಳೇದು ಮಾತ್ರ. ಅಷ್ಟು ಸಾಕಲ್ಲಮ್ಮ. KMF ಈ ಕೆಲಸ ಕೊಟ್ಟಿದ್ದಕ್ಕೆ ಏನು ಹೇಳ್ತೀರಿ ಅವ್ರಿಗೆ? ನಮ್ಗೆ ಅವ್ರು ತುಂಬ ಟ್ಯಾಂಕ್ಸ್ ಸರ್. ಅವ್ರಿಗೆ ನಮ್ಗೆ ಹೊಡ್ತುಂಬ ಅನ್ನ ಕೊಡ್ತಾ ಇರೋದೇ ಈ ಡೈರಿ ಅಲ್ವಾ ಸರ್? ಕೂಲಿ ಕಾರ್ಮಿಕರಿಗೆ ಏನು ಅಭ್ಯಂತರ ಏನಿಲ್ಲ ಸರ್. ಚೆನ್ನಾಗಿದೆ, ದುಡಿಮೆ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ, ಹಂಗೇನು ಇದಿಲ್ಲ, ತೊಂದರೆ ಏನಿಲ್ಲ. ಓಕೆ ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಓ ಹಿಂಗೆ ಚೆಕ್ ನಡೀತಾ? ಹಾಂ ಸರ್. ಎಂಪ್ಲಾಯ್ಸಿಗೆ ಕೂಡ ಯಾರೇ ಹೋಗಲಿ, ಒಳಗಡೆಯಿಂದ ಯಾವುದೇ ಗಾಡಿ ಹೋಗಲಿ, ಪ್ರಾಪರ್ ಚೆಕ್ ಮಾಡಿ ನಾವು ಹೊರಗೆ ಬಿಡೋದು ಸರ್. ಹೌದಾ? ಈಗ ಅವರು ಹೊರಗಿನವ್ರಂತಲ್ಲ, ಇಲ್ಲಿರೋ ಎಂಪ್ಲಾಯ್ಸಿನೂ ಕೂಡ ಯಾವುದೇ ಗಾಡಿ ಹೋಗಲಿ ಸರ್ ಒಳಗೆ. ಒಳಗಡೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಾವು ಪ್ರಾಪರ್ ಗಾಡಿ ಸರ್ಚ್ ಮಾಡಿ ಒಳಗೆ ಬಿಡೋದು. ಓಕೆ. ಏನು ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಕೋಆರ್ಡಿನೇಟರ್ ಮಹಾಂತೇಶ್ ಅಂತ. ಮಹಾಂತೇಶ್ ಅವರು ಯಾವ ನಮ್ಮ ಕಡೆಯಲ್ಲಿ ಅವ್ರು ಇದ್ದಂಗೆ ಇದ್ದೀರಿ? ಸರ್ ನಾನು ಬೆಳಗಾಮ. ಓಕೆ. ಏನು ಇಷ್ಟು ಫಿಟ್ ಆಗಿದ್ದೀರಲ್ಲ, ಭಾಳ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿ. ಏನು ಮಾಡ್ತಿದ್ದೀರಿ ನೀವು ಮೊದಲು? ಸರ್ ನಾನು 22 ವರ್ಷ ಮಿಲಿಟ್ರಿಯಲ್ಲಿ ಜೂನಿಯರ್ ಕಮಿಷನ್ ಆಫೀಸರಿಂದ ರಿಟೈರ್ಡ್ ಆಗಿದ್ದೀನಿ. ಮಿಲಿಟ್ರಿಯಲ್ಲಿ? ಹಾಂ ಸರ್. ಓ ಸೂಪರ್ ಸರ್, ಅದ್ಭುತ. ಓ ಯೋಧನ ಹತ್ರ ಮಾತಾಡ್ತಾ ಇದ್ದೀನಿ ನಾನೀಗ. ಖುಷಿ ಆಯಿತು. ಓಕೆ. ಮತ್ತು ಡೈರಿಗೆ ಹೆಂಗೆ ಬಂದ್ರಿ? ಸರ್ ಡೈರಿಗೆ ಇದು 2022ದಲ್ಲಿ ನೋಟಿಫಿಕೇಶನ್ ಆಗಿತ್ತು. ಅದು ನಾವು ಅಪ್ಲಿಕೇಶನ್ ಹಾಕಿ ರಿಟರ್ನ್ ಎಕ್ಸಾಮ್ ಬರೆದು ಆನಂತರ ಇಂಟರ್ವ್ಯೂ ಫೇಸ್ ಮಾಡಿ ಆ್ಯಸ್ ಎ ಎಂಪ್ಲಾಯ್ ಸರ್. ಎಂಪ್ಲಾಯ್ ಎಷ್ಟು ವರ್ಷ ಆಯ್ತು ಇಲ್ಲಿ? ಸರ್ ಇಲ್ಲಿ ನಮ್ಮದು 3 ವರ್ಷ ಆಯಿತು. ನಮ್ಮದು ಈ ಡೈರಿ ನಂದಿನಿದು ಗುಡ್ ಲೈಫ್ ಹಾಲು ಬರ್ತಿತ್ತು. ಅದರಲ್ಲಿ ಆಗೇನು ಕಮ್ಯುನಿಕೇಷನ್ ಇರಲಿಲ್ಲ. ಗುಡ್ ಲೈಫ್ ಇರ್ತಿದ್ದು ಅದು ಕನ್ನಡದಲ್ಲಿ ನಂದಿನಿ ಅಂತ ಬರ್ತಿತ್ತು. ಈಗಾದರೂ ನಮ್ಮ ಮಿಲ್ಟ್ರಿಗೆ ಇಲ್ಲಿಂದನೂ ಚೀಸು ಅಂದ್ರೆ ಬಟ್ರು ಇವೆಲ್ಲ ಇಲ್ಲಿಂದ ಹೋಗ್ತದೆ ಸರ್. ಓಕೆ. ಪ್ರತಿ ವರ್ಷ ಹೋಗ್ತದೆ. ಯಾಕಂದರೆ ಮಿಲಿಟ್ರಿಯಲ್ಲಿ 6 ತಿಂಗಳು ರೇಷನ್ ಒಮ್ಮೆ JNK ಮತ್ತು ಹೈಲ್ಟೆಡ್ ಏರಿಯಾದಲ್ಲಿ 6 ತಿಂಗಳು ರೇಷನ್ ಒಮ್ಮೆ ಕೊಟ್ಬಿಡ್ತಾರೆ. ಅವ್ರನ್ನೆಲ್ಲ ಇಲ್ಲಿಂದ 6 ತಿಂಗಳದ್ದೆಲ್ಲ ಪ್ಯಾಕ್ ಮಾಡಿ ಅಲ್ಲಿ ಕಳಿಸ್ತಾರೆ ಫೀಲ್ಡ್ದಲ್ಲಿ. ಅಲ್ಲೆಲ್ಲ ಮೂವ್ಮೆಂಟ್ ಇರೋದಲ್ಲ ಸರ್. ಅದಕ್ಕಾಗಿ ಏನು ಬರ್ತದೆ ಬಹುಶಃ ಏಪ್ರಿಲ್ ಮೇದಾಗತಿ ಇಲ್ಲಿಂದ ಹೋಗ್ತದೆ. ಓಕೆ. ಸೊ ನೋಡಿ, ನಮಗೆ ಆಹಾರ ಸಿಕ್ಕಾಗ ಅದ್ರದ್ದು ಮಹತ್ವ ಗೊತ್ತಾಗಲ್ಲ. ಸೊ ಮಿಲಿಟ್ರಿ ಅವ್ರಿಗೆ ಗೊತ್ತು, 6 ತಿಂಗಳ ಆಹಾರ ಒಂದೇ ಸಲ ಬರುತ್ತೆ, ಅದನ್ನೇ ಕಾಪಾಡ್ಕೋಬೇಕಾಗುತ್ತೆ, ಅದನ್ನೇ ಊಟ ಮಾಡಬೇಕಾಗುತ್ತೆ. ದೊಡ್ಡ ಸೆಲ್ಯೂಟ್ ಸರ್ ನಿಮಗೆ. ಓಕೆ. ಈಗ ಇಲ್ಲಿ KMF ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟು ವರ್ಷ ಆಯ್ತು ಸರ್ವಿಸ್. ಸರ್ ದೊಡ್ಡ ಸಂಸ್ಥೆ ಮತ್ತು ಬ್ರ್ಯಾಂಡ್, ಅದು ನಮ್ಮ ನಂದಿನಿ ಬ್ರ್ಯಾಂಡು ಪೂರಾ ದೇಶದಲ್ಲಿ ನಿಮಗೆ ಗೊತ್ತಿದೆ. ಅಮೂಲ್ ಆದ ನಂತರ ನಮ್ಮದೇ ಅತಿ ದೊಡ್ಡ ಬ್ರ್ಯಾಂಡು. ಮತ್ತು ಕ್ವಾಲಿಟಿಯಲ್ಲಿ ಅಂತ ಇದರಂಗೆ ಯಾವುದೂ ಇಲ್ಲ ಸರ್. ಓಕೆ. ಈಗ ನಿಮ್ಮ ನೈಟ್ ಡ್ಯೂಟಿ? ಇಲ್ಲ ಸರ್, ನಂದು ಸೆಕೆಂಡಿಗೆ 10 ಗಂಟೆಗೆ ಮುಗೀತದೆ. ಓಕೆ. ಟ್ಯಾಂಕರ್ ಬರೋದು ಹೋಗೋದು? ಹಾಂ ಸರ್, ಇದು BMC ಮತ್ತು ಚಿಲ್ ಸೆಂಟ್ರಿಂದ ಟ್ಯಾಂಕರ್ ಬರ್ತಾ ಇರ್ತವೆ. ಅದನ್ನು ನಾವು ಇಲ್ಲಿ ಪ್ರಾಪರ್ ಅಲ್ಲಿ ಸೀಲ್ ಮಾಡಿರ್ತಾರೆ ಸರ್. ಹಾಲು ತುಂಬಿಸಿ ಸೀಲ್ ಮಾಡಿರ್ತಾರೆ. ಇಲ್ಲಿ ನಾವು ಅದೇ ಸೀಲ್ ಇದೆಲ್ಲ ಒಂದು ಕನ್ಫರ್ಮ್ ಮಾಡ್ಕೋತೀವಿ. ಮಾಡ್ಕೊಂಡು ನಮ್ಮ ಸೀಟು ಅಂತರ ಸಿಸ್ಟಮ್ದಲ್ಲಿ ಬಂದಿರ್ತದೆ, ERP ಶೀಟ್ ಬಂದಿರ್ತದೆ. ಅದಕ್ಕೆ ಟ್ಯಾಲಿ ಮಾಡ್ತೀವಿ. ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ನಾವು ಮುಂದೆ ಕಳಿಸ್ತೇವೆ ಸರ್. ಮುಂದೆ ಕಳಿಸ್ತೀವಿ. ಅಲ್ಲಿ ವೇಟ್ ಆಗಿ
ಮುಂದದು ಹಾಲು ರವಾನೆ ಆಗ್ತದೆ ಸರ್. ಈ 3 ಪಾಳೆಯಲ್ಲಿ ಸೆಕ್ಯೂರಿಟಿ ಕೆಲಸ ನಡೀತಾ ಇದೆ. ಹೌದು ಸರ್, 3 ಪಾಳೆಯಲ್ಲಿ. ಗೆಳೆಯರೇ 7:20 ಟೈಮ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರೆಲ್ಲ ಸೇರಿ ಹಾಲನ್ನು ಇಲ್ಲಿ ಲೋಡ್ ಮಾಡಲಾಗುತ್ತೆ. ಲೋಡ್ ಮಾಡಿ ಇವ್ರು ಏನು ಮಾಡ್ತಾರೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಸರ್ ಮಾದೇವಪ್ಪ. ಮಾದೇವಪ್ಪನವರು ಯಾವ ಊರು? ಮಳವಳ್ಳಿ. ಮಳವಳ್ಳಿ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? 36 ವರ್ಷ ಸರ್. ಸರ್ 36 ವರ್ಷ ಅಂದ್ರೆ ನಿಮ್ಮ ಜೀವನ ಎಲ್ಲ ಹೆಚ್ಚು ಕಡಿಮೆ ಇದರಲ್ಲೇ ಕಳೆದಿದ್ದೀರಿ. ಈಗೇನು ಲೋಡ್ ಮಾಡ್ತಾ ಇದ್ದೀರಲ್ಲ, ಇದು ಎಲ್ಲಿಗೆ ಹೋಗುತ್ತೆ ಗಾಡಿ? ರೂಟ್ಗೆ ಹೋಗ್ತೀವಿ ಸರ್, ರೂಟ್ಗಳಿಗೆ. ಯಾವ ರೂಟು? ಹನುಮಂತ ನಗರ, ಗಿರಿನಗರ, ಶ್ರೀನಗರ. ಹಾಂ. ಇನ್ನು ಬೆಳಗಿನ ಜಾವ ಎಲ್ಲ ಹೋಗೋದು. ಈಗ 7:20 ಲೋಡ್ ಮಾಡ್ತಾ ಇದ್ದೀರಿ. 7:20 ಲೋಡ್ ಮಾಡಿ ನಿಲ್ಸ್ಕೊಂಡಿರ್ತೀವಿ ಆಚೆ. ಆಚೆ ನಿಲ್ಲಿಸ್ಕೊಂಡಿರ್ತೀರಿ. ರಾತ್ರಿ 2:30 ಹೋಗ್ತೀವಿ. 2:30ವರೆಗೆ ಏನು ಮಾಡ್ತೀರಿ? ಮಲ್ಕ ಇದರಲ್ಲೇ ಮಲಗ್ತೀರಿ? ಹೌದಾ? ತಂದಿದ್ದೀನಿ, ಮಲ್ಕೊಬಿಡ್ತೀವಿ. ಓ, ಇಲ್ಲೆಲ್ಲ ಗಾಡಿ ಇದಾವಲ್ಲ, ಇವು ಲೋಕಲ್ಲು? ಅದೆಲ್ಲ ಲೋಕಲ್. ಬೇರೆ ಬೇರೆ ಊರುಗಳಿಗೆ ಹೋಗೋದು? ಇಲ್ಲ, ಒಂದೊಂದು ಬೇರೆ ಬೇರೆ ಊರು ಸರ್. ಇದು ಲೋಡ್ ಆಗ್ತಾನೆ ಇರುತ್ತೆ ಹಂಗ? ಲೋಡ್ ಆಗ್ತಿರ್ತವೆ, 11 ಗಂಟೆವರೆಗೂ ಲೋಡ್ ಆಗ್ತಿರ್ತವೆ. 11 ಗಂಟೆವರೆಗೆ? ಓಕೆ. ಸ್ಟಾಪ್ ಆಗ್ಬಿಡುತ್ತೆ, ಲೋಡ್ ಎಲ್ಲ ಲೋಡ್ ಆಗ್ಬಿಡ್ತವೆ. ಹೌದಾ? ಓಕೆ ಓಕೆ. ಹಾಂ ಹಾಂ. ಎಷ್ಟು ಜನ ಮಕ್ಕಳು ನಿಮಗೆ? 2 ಗಂಟೆ ಸರ್. ಏನು ಓದ್ತಾರೆ? ಒಬ್ಬ ಡಿಗ್ರಿ, ಒಬ್ಬ ಆಟೋ ಓಡಿಸ್ತಾರೆ ಸರ್. ಆಟೋ ಓಡಿಸ್ತಾರೆ. ಇದರಲ್ಲೇ ದುಡಿದು ಸಂಸಾರ ಸಾಗಿಸಿದಿರಿ, ಕಷ್ಟವೋ ಸುಖವೋ ಬದುಕಿದಿರಿ. ಭಾಳ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿ. ಯಾಕಂದ್ರೆ ನಾವು ಬೆಳಗಿನ ಟೈಮ್ ಏನು ಕಾಫಿ ಕುಡಿತೀವಿ, ಹಾಲು ಕುಡಿತೀವಿ, ಅದಕ್ಕಿಂತವ್ರ ಶ್ರಮ ಇದೆ. ಇಲ್ಲಿ ನೋಡಿ ಎಲ್ಲರೂ ನಿಂತ್ಕೊಂಡಿದ್ದಾರೆ. ನೀವು ನಂಬ್ತಿರಲ್ಲ, ಎಷ್ಟು ಚಳಿಯಲ್ಲ ಇದು. ಒಳಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ಒಳಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ. -ಡಿಗ್ರಿ ಟೆಂಪ್ರೇಚರ್ ಇದೆ ಇಲ್ಲಿ. ಹೌದೌದು ಸರ್. ಈ -ಡಿಗ್ರಿ ಟೆಂಪ್ರೇಚರ್ಲಿ ಇವರೆಲ್ಲ ಕೆಲಸ ಮಾಡ್ತಾರೆ. ಅವಾಗ ಎಷ್ಟು ಸಂಬಳಕ್ಕೆ ಸೇರಿದ್ರಿ? ಬರೀ 17 ರೂಪಾಯಿ ಸರ್. ಬರೀ 17 ರೂಪಾಯಿ ತಿಂಗಳಿಗೆ? ಟೀ ಕಾಫಿ 10 ಪೈಸೆ 15 ಪೈಸೆ ಡೈರಿ ಒಳಗೆ. ಟೀ ಕಾಫಿ 15 ಪೈಸೆ 10 ಪೈಸೆ. ಹಾಂ. ಹೌದಾ? ಸೊ 3 ರೂಪಾಯಿ ಹಾಲು ಸರ್. ಅರ್ಧ ಲೀಟ್ರ್ 3 ರೂಪಾಯಿ. ಅರ್ಧ ಲೀಟ್ರ್ 3 ರೂಪಾಯಿ ಅವತ್ತು? ಈ ಥರದ್ದು. ಹಾಂ. ಓಕೆ. ಹಾಂ. ಇದೆ, ಹಾಫ್ ಲೀಟ್ರ್ 3 ರೂಪಾಯಿ ಆಗ. ಹಾಂ. ನಾನು ಬಂದಾಗ ಡೈರಿ. ಈಗ ನೋಡಿ ಇಷ್ಟಾಗಿದೆ. ಹಿಂಗೆ ನಾನು ಇನ್ನೊಂದಿಷ್ಟು ಜನನ ಮಾತಾಡಿಸ್ತಾ ಹೋಗ್ತೀನಿ ಗೆಳೆಯರೆ. ಬನ್ನಿ. ಯಾಕೆ ಅಂತ ಹೇಳಿದ್ರೆ ಲಕ್ಷಾಂತರ ಲೀಟ್ರು ನೀವು ಬೆಳಗ್ಗೆಯಿಂದ ಪ್ರೋಸೆಸ್ ಆಗೋದನ್ನು ನೋಡಿದ್ದೀರಿ. ಈಗ ಡಿಸ್ಪ್ಯಾಚ್ ಆಗ್ತಾ ಇದೆ. ರಾತ್ರಿ 11 ಗಂಟೆವರೆಗೆ ಇದು ಕಂಟಿನ್ಯೂ ಈ ಪ್ರೋಸೆಸ್ ಇರುತ್ತೆ. ನಮಗೆ ಹಾಲು ತಲುಪುತ್ತೆ. ಬನ್ನಿ ಇನ್ನೊಂದಿಷ್ಟು ಜನನ ಮಾತಾಡಿಸ್ತೀನಿ. ನಮಸ್ತೆ, ನಿಮ್ಮ ಹೆಸರು? ಸುಕನ್ಯಾ. ಓಕೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಮ್ಮ? 10 ವರ್ಷ ಆಯ್ತು. 10 ವರ್ಷ ಆಯಿತು. ಎಷ್ಟೊತ್ತಿಗೆ ಬರ್ತೀರಿ, ಎಷ್ಟೊತ್ತಿಗೆ ಹೋಗ್ತೀರಿ? 2 ಗಂಟೆ, 1 ಗಂಟೆ ಬರ್ತೀವಿ, 1:30 ಗಂಟೆ ಒಳಗೆ. 1:30? 12ವರೆಗೆ ಬರೋದು. ಹಾಂ. ರಾತ್ರಿ ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ತೀರಿ? 10 ಕಾಲ. 10 ಕಾಲಾಗುತ್ತೆ. ಮನೆ ಹೋಗೋಗಡೆ ಊಟ ಗೀಟ ಎಲ್ಲ ಇಲ್ಲೇ ಕೊಡ್ತಾರಾ? ಓಕೆ. ನಿಮ್ಮ ಹೆಸರಮ್ಮ? ಅಂಜನಮ್ಮ ಸರ್. ಅಂಜನಮ್ಮ. ಓಕೆ. ನೀವು ಎಷ್ಟು ವರ್ಷದಿಂದ ಅಮ್ಮ? ನಾನು 2 ವರ್ಷ ಆಯ್ತು ಸರ್. 2 ವರ್ಷ ಆಯಿತು. ಓಕೆ. ಎಲ್ಲಿ, ಯಾವ ಏರಿಯಾದಲ್ಲಿ ಮನೆ ನಿಮ್ಮದು? SR ನಗರ ಸರ್. ಇಲ್ಲೇ ಹತ್ರ ಮನೆ? ಹಾಂ, ಹತ್ರ ಸರ್. ಓಕೆ. ನೀವು ಎಷ್ಟು ಗಂಟೆಗೆ ಬಂದ್ರಿ? ನಾನು 2 ಗಂಟೆಗೆ ಸರ್. 2 ಗಂಟೆವರೆಗೆ? 10 ಗಂಟೆಗೆ. 10 ಗಂಟೆವರೆಗೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಗ್ತೀರಿ ಅಥವಾ ಮನೆಗೆ ಹೋಗಿ ಮಾಡ್ಬೇಕಾ? ಮನೆಗೆ ಹೋಗ್ತೀನಿ ಸರ್. ಮನೆಗೆ ಹೋಗಿ ಹೋಗ್ತೀರಿ? ಹಾಂ. ಯಜಮಾನ್ರು ಏನು ಮಾಡ್ತಾರಮ್ಮ? ಮನೆಯಲ್ಲ ಇದ್ದಾರೆ ಸರ್. ಯಾಕಮ್ಮ? ಶುಗರ್ ಇದೆ ಸರ್. ಹಾಂ? ಶುಗರ್ ಅವ್ರಿಗೆ? ಹಾಂ. ಅಯ್ಯೋ. ಏನು ಮಾಡ್ಯಾರ ಸರ್ ಮಕ್ಕಳು? ಏನು ಮಾಡೋದು? ಹೌದಾ? ಹಾಂ. ಏನು ಕೆಲ್ಸಕ್ಕೆ ಹೋಗಲ್ಲ? ಏನಿಲ್ಲ? ಕೆಲ್ಸಕ್ಕೆ ಹೋಗಲ್ಲ ಸರ್. ನಿಮ್ಮ ಮೇಲೆ ಜೀವನ? ಹಾಂ, ಅಷ್ಟೇ ಸರ್. 6,000 ಬಾಡಿಗೆ. ಹಾಂ. ಹಂಗೆ ಅಷ್ಟೇ. ಮಕ್ಕಳು ಓದ್ತಾ ಇದ್ದಾರೆ. ಮಕ್ಕಳು ಓದ್ತಾ ಇದ್ದಾರೆ. ಕೆಲಸ ಹೆಂಗ್ ಬಂತಮ್ಮ? ಹೆಂಗ್ ಕೇಳ್ಕೊಂಡು ಬಂದ್ರಿ ಇಲ್ಲಿಗೆ? ಹೆಂಗ ನೀನ ಅಂತವ್ರನ್ನ ಕೇಳ್ಕೊಂಡೆ ಸರ್. ಹಾಂ. ಕೆಲಸ ಇದೆ ಸರ್ ಅಂದೆ. ಇದಮ್ಮ ಬಾ ಅಂದ್ರು, ಕರ್ಕೊಂಡ್ರು, ಕೆಲಸ ಬಿಟ್ರು ಸರ್. ಮನೆಗೆ ಬೆಳಿಗ್ಗೆ ಅಡಿಗೆ ಮಾಡಿ ಓ, ಎಲ್ಲ ಮಾಡ್ತೀನಿ ಸರ್. ಓಕೆ. ಹಾಂ. ಎಲ್ಲ ಮಾಡ್ಬಿಟ್ಟು ಬರ್ತೀನಿ. ಒಳ್ಳೇದಾಗ್ಲಿಮ್ಮ. ಹಾಂ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಓಕೆ ಯು. ಸರ್. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾನು 3 ವರ್ಷ ಸರ್ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ. ಅನುಕೂಲ ಆಗಿದೆಯಾ ತಾಯಿ? ಮಾಡ್ತಾ ಇದ್ದೀವಿ ಸರ್. ಏನು ಅನುಕೂಲ ಒಡವೆ ಗಿಡವೆ ಏನು ತಗೊಂಡಿಲ್ಲ. ಕೆಲಸ ಮಾಡೋದು ತಿನ್ನೋಕ ಉಣ್ಣೋಕ
ಹಾ ಅದಕ್ಕೆ ಆಯ್ತದ ಓಕೆ ಆರೋಗ್ಯ ಇದೆಯಲ್ಲ ಆರೋಗ್ಯ ಅದೇ ಮಹಾಭಾಗ್ಯ. ಆರೋಗ್ಯ ನಮಗೆ ನಿಮಗೆ ಒಡವೆ ಚಿಂತೆ ಬೇಡ. ಇಲ್ಲ ಸರ್. ದೇವ್ರು ನಮ್ಮನ್ನ ಕೈಕಾಲು ದುಡಿಯಕ್ ಶಕ್ತಿ ಕೊಟ್ರೆ ಸಾಕು. ಬಂದವ್ರಿಗೆಲ್ಲ ಅನ್ನ ಮೊಟ್ಟಲಿ ಹೊಡ್ತುಂಬ ಊಟ ಊಟ ಇಲ್ಲಿ ಯಾರು ಒಳ್ಳೇದು ಮಾತ್ರ ಅಷ್ಟು ಸಾಕಲ್ಲಮ್ಮ. ಸಾಕು ಸರ್. KMF ಈ ಕೆಲಸ ಕೊಟ್ಟಿದ್ದಕ್ಕೆ ಏನು ಹೇಳ್ತೀರಿ ಅವ್ರಿಗೆ? ನಮ್ಗೆ ಅವ್ರು ತುಂಬಾ ಟ್ಯಾಂಕ್ಸ್ ಸರ್ ಅವ್ರಿಗೆ. ಹಾ ನಮ್ಗೆ ಹೊಡ್ತುಂಬ ಅನ್ನ ಕೊಡ್ತಾ ಇರೋದೇ ಈ ಡೈರಿ. ಅಲ್ವಾ? ಸರ್ ಓಕೆ. ಏನು ಮೋಸ ಅಂತೂ ಏನೂ ಇಲ್ಲ. ಹಾ ಹಾ ಏನು ವಾರ ವಾರ ಸಂಬಳನ ತಿಂಗಳ ಸಂಬಳ ಒಂದು ತಿಂಗಳ ಸಂಬಳ ತಿಂಗಳ ಸಂಬಳ PF PFI ಏನು ಎಲ್ಲ ಕೊಡ್ತಾರೆ ಸರ್. ESI PF ಎಲ್ಲ ಕಟ್ಟಾಗಿ ನಮ್ಗೆ 18-19 ಸಿಗುತ್ತೆ ಸರ್. ಎಲ್ಲ ಕಟ್ಟಾಗಿ 19 ಬರ್ತದೆ. ಹಂಗಾದ್ರೆ ಕೊನೆಗೆ ಆ ದುಡ್ಡು ನಿಮಗೆ ಸೇರುತ್ತೆ ಹಾ ಸಿಗುತ್ತೆ ಅಲ್ಲ? ಸರ್. ಆಯ್ತು. ಓಕೆ ಹೇಳಿ. ಹೋದಾಗ ಸಿಕ್ಕುತ್ತೆ ನಮ್ಗೆ. ಹೌದಾ? ಗೆಳೆಯರೇ, ಕಾಂಟ್ರಾಕ್ಟ್ ಲೇಬರು ಎಲ್ಲರೂ ಸೇರಿ ಇಲ್ಲಿ 900 ಜನ ಕೆಲಸ ಮಾಡ್ತಾರೆ. ಆ ಹಾಲು ಸಿಗೋದಕ್ಕೆ ಅಲ್ವಾ ಸರ್? 900 ಜನ. ನೀವು ಪರ್ಮನೆಂಟ್ ಇಲ್ಲಿ? ಇಲ್ಲ ಸರ್, ಹಾಂ, ನೀವು ಕಾಂಟ್ರಾಕ್ಟ್ ಲೇಬರ್. ಕಾಂಟ್ರಾಕ್ಟ್ ಲೇಬರ್. ಓಕೆ, ನಿಮ್ಮ ಹೆಸರು? ಬಸವರಾಜ್ ಸರ್. ಬಸವರಾಜ್ ಅವರು ಯಾವ ಊರು? ನಮ್ಮ ಮಂಡ್ಯ ಸರ್. ಏನು ನಿಮ್ಮ ಕೆಲಸ ಏನಿಲ್ಲ? ಇಲ್ಲಿ ಹುಡುಗರ ಹತ್ರ ಟಾಲಿಲಿ ಹೊಡಿತಾರ. ಸೂಪರ್ವೈಸರು, ಕಾಂಟ್ರಾಕ್ಟ್ ಸೂಪರ್ವೈಸರು. ಸೂಪರ್ವೈಸರ್ ನೀವು? ಹೌದು ಸರ್, ಕೆಲಸ ಇದ್ರದ್ದೆಲ್ಲ ಜವಾಬ್ದಾರಿ ನಿಮ್ದು. ಹೌದು ಸರ್, ಕೆಲಸ ಇನ್ ಟೈಮ್ ಕಳಿಸ್ಬೇಕು ನೀವು ಇವ್ರನ್ನ. ಹೌದು ಸರ್. ಓಕೆ. ಹಾಂ, ಎಷ್ಟು ವರ್ಷ ಆಯ್ತು? ಸರ್ ನಾನು ಬಂದು 21 ವರ್ಷ ಸರ್. 21 ವರ್ಷ. 21 ವರ್ಷದಿಂದ ಹೌದು ಕೆಲಸ ಸರ್. ಮಾಡ್ತಿದ್ದೀರಿ? ಹೌದು ಸರ್. ಓಹೋ ಓಕೆ. ಸ್ಟೋರೇಜು? ಓಕೆ. ಹಾಂ. ಓ ನೀವೆಲ್ಲ ಏನು ಈ ಚಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಹಾಂ, ಏನಮ್ಮ? ಎಲ್ಲ ಹೈಟ್ ಆಗ್ತಾ ಇದೀವಿ. ಡ್ಯಾಮೇಜ್ ಎಲ್ಲ ಸೈಡ್ಗೆ ಹಾಕಿ ಚೆನ್ನಾಗಿರೋದೆಲ್ಲ ಹೈಟ್ ಆಗ್ತಾ ಇದೀವಿ. ಡ್ಯಾಮೇಜ್ ಎಲ್ಲ ಸೈಡ್ಗೆ ಹಾಕಿ ಒಳ್ಳೇದನ್ನು ಮಾತ್ರ ಕಳಿಸ್ತೀರಿ. ಇಲ್ಲಿ ನನಗೆ 5 ನಿಮಿಷ ನಿಂತ್ಕೊಳಕ್ ಆಗ್ತಿಲ್ಲ. ಹೇಗೆ ನಿಂತ್ಕೊಂಡು ಹೇಗೆ ಕೆಲಸ ಮಾಡ್ತೀರಿ? ಇಲ್ಲ ನಮ್ಗೆ ಅಡ್ಜಸ್ಟ್ ಆಗಿದೆ. ಅಭ್ಯಾಸ ಆಗೋಗಿದೆ. ಹಾಂ. ಓಕೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಅಮ್ಮ? ಈಗ 1.5 ವರ್ಷ ಆಯ್ತು. ನೀವು? ಸರ್ ನಾನು 2 ತಿಂಗಳಾಯ್ತು ಅಷ್ಟೇ. ನೀವೇನಾದರೂ ಓದಿದ್ದೀರಿ? ಏನು ಓದಿದ್ದೀರಿ? SLC ಓದಿದ್ವಿ. SLC ಓದಿದ್ದೀರಿ. ಓಕೆ. ಮನೇಲಿ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅವರು ಡ್ರೈವರ್ ಸರ್. ಇಲ್ಲೇ KMF ಅಲ್ಲೇ? ಓ, ಇಬ್ರು ಗಂಡ ಹೆಂಡತಿ ಕೆಲಸ ಇಲ್ಲಿ ನಿಮ್ಮದು? ಅನುಕೂಲ ಆಗಿದೆಯಮ್ಮ? ಎಲ್ರಿಗೆ ಅನುಕೂಲ ಆಗಿದೆಯಾ? ಊಟ ಗೀಟ ಎಲ್ಲ ಚೆನ್ನಾಗಿ ಕೊಡ್ತಾರಾ ಇಲ್ಲಿ? ಚೆನ್ನಾಗಿದೆ ಸರ್. ಓಕೆ. ಹಾಂ ಮಾಡ್ತಾ ಇದ್ದೀರಿ? ನಾವು ಈಗ 4 ತಿಂಗಳಾಯ್ತ್ರಿ ಬಂದು. ಹಾಂ. ಯಾರು ಉತ್ತರ ಕರ್ನಾಟಕದವ್ರು ಇದ್ದಂಗೆ ಇದೀರಿ ನೀವು? ಹೌದ್ರಿ, ಯಾವ್ರಿ? ಗುಲ್ಬರ್ಗ ಸೈಡ್ ರೀ. ಗುಲ್ಬರ್ಗದವರು? ನಮ್ಮೂರ ಸಿಕ್ಕರು ನೋಡ್ರಪ್ಪ ಇಲ್ಲಿ. ಓಕೆ. ಹಾಂ, ಸೂಪರ್. ಹಾಂ, ಓಕೆ. ಹಾಂ, ಮನೆಯಲ್ಲಿ ಮಾಡ್ರಿ? ನಾವ್ ಇಲ್ಲಿ ಬಂಡೆ ಮೇಲೆ ಮಾಡೀವ್ರಿ. ಹಾಂ, ಯಜಮಾನ್ರು ಏನು ಮಾಡ್ತಾರೆ? ಅವ್ರು ಇಲ್ಲೇ ಬರ್ತಾರಿ. ಇಬ್ರು ಸೇರಿ ಕೆಲಸ ಮಾಡ್ತೀರಿ? ಓಕೆ. ಒಂದೇ ಟೈಮ್ ಬರ್ತೀರಿ, ಒಂದೇ ಟೈಮ್ ಹೋಗ್ತೀರಿ? ಇಲ್ರಿ, ನಾನು ಸೆಕೆಂಡ್ ಬರ್ತೀನಿ ರೀ. ಹಾಂ. ಅವ್ರು 8 ಗಂಟೆಗೆ ಬಂದು 4 ಗಂಟೆಗೆ ವಾಪಸ್ ಹೋಗ್ತಾರೆ. ಗಾರ್ಡನ್ ಅಲ್ಲಿ ಮಾಡ್ತಾರೆ. ಅವ್ರು ಏನು ಕೆಲಸ ಮಾಡ್ತಾರೆ ಇಲ್ಲಿ? ಅವ್ರು ಗಾರ್ಡನ್ ಅಲ್ಲಿ ಗಾರ್ಡನ್ನ ಕೆಲಸ ಮಾಡ್ತಾರೆ, ನೀವು ಇಲ್ಲಿ ಮಾಡ್ತೀರಿ? ಹ್ಞೂನ್ರಿ. ಏನೇನು ಕಲ್ತೀರಿ ಕೆಲಸ? ಎಲ್ಲ ಹಾಲು ತುಂಬೋದ್ರಿ, ಹಾ. ಡ್ಯಾಮೇಜ್ ಕಡಿಮೆ ಮಾಡೋದ್ರಿ, ಹಾ. ಇವೆಲ್ಲ ಪ್ಯಾಕೆಟ್ಗಳು ಬೇರೆ ಬೇರೆ ಮಾಡೋದ್ರಿ, ಹೋಮೇಜ ಇವೆಲ್ಲ. ಹೌದಾ? ಇವೆಲ್ಲ ಕೆಲಸ ಮಾಡ್ತೀರಾ? ಹಾ ಮಾಡ್ತೀನಿ ರೀ. ಓಕೆ. ಹಾಂ, ಸೂಪರ್. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ದೊಡ್ಡ ಕೆಲಸ ನಿಮ್ಮದು. ಸಲ್ಯೂಟ್ ನಿಮಗೆಲ್ಲ. Thank you, sir. ಥ್ಯಾಂಕ್ ಯು ಮೇಡಮ್ ಅವರೇ. ಬನ್ನಿ, ನಿಮ್ದೇನು ಕೆಲಸ? ಸರ್ ನಮ್ದು ಪ್ಯಾಕೆಟ್ ತುಂಬೋ ಕೆಲಸ. ಪ್ಯಾಕಿಂಗು? ಪ್ಯಾಕಿಂಗ್ ಹಾಂ. ನಾವು ಸದ್ಯಕ್ಕೆ ಡ್ಯಾಮೇಜ್ ತೊಳಿತೀವಿ. ಹಾಂ. ಚೆಕ್ ಗಾಡಿಗೆ ಬಂದಿರೋ ಡ್ಯಾಮೇಜ್ ಎಲ್ಲ ತೊಳಿತೀವಿ. ಹಾಂ, ನಿಮ್ಮದು ಇದೇ ಕೆಲಸ? ಇದೇ ಕೆಲಸ ಸರ್. ಎಷ್ಟು ವರ್ಷದಿಂದ? ನಾನು 3 ವರ್ಷದಿಂದ ಮಾಡ್ತೀನಿ. 3. ಏನು ಹೇಳ್ತೀರಿ KMFನವ್ರಿಗೆ, ಆಡಳಿತ ಮಂಡಳಿಗೆ? ಪರವಾಗಿಲ್ಲ ಸರ್, ನಮಗೆ ಊಟಕ್ಕೆ ಇಲ್ದಿರೋ ವ್ಯವಸ್ಥೆ ಮಾಡಿಕೊಟ್ಟಿದೆ. ನಮಗೆ ಒಳ್ಳೇದಾಗುತ್ತೆ. ಮುಂದೇನು ಒಳ್ಳೇದು ಮಾಡ್ತಾರೆ, ಬೇರೆ ಜನಕ್ಕೂ ಒಳ್ಳೇದು ಮಾಡ್ತೀವಿ. ಓಕೆ. ಸೊ ಊಟ ಕೊಡ್ತಾರೆ, ಸಂಬಳ ಕೊಡ್ತಾರೆ, ಜೀವನ ಯಾರಿಗೂ ನಡೆದಿದೆ. ಕೆಲಸ ಇಲ್ದಿರೋರ್ಗೆ ಬಂದ್ರೆ ಕೆಲಸನೂ ಕೊಡ್ತಾರೆ. ಹಾಂ. ಯಾರಿಗೂ ಕೆಲಸ ಇಲ್ಲ ಅಂತ ಹೇಳಲ್ಲ. ಇಲ್ಲ ಅಂತ ಹೇಳಲ್ಲ. ಯಾರಿಗೂ ಇಲ್ಲ ಅಂತ ಹೇಳಲ್ಲ. Okay. ಎಲ್ಲಾರು ಬಂದು ಕೆಲಸ ಮಾಡ್ತಾರೆ, ಎಲ್ಲಾರು ದುಡ್ಕೊಂಡು ತಿಂತಾರೆ. ಹಾಂ, ಬಟ್ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಮಾಡ್ತಾರೆ. ಹಾಂ. ಭಾಳ ಖುಷಿ ಆಯ್ತು ರೀ, ಭಾಳ ಖುಷಿ ಆಯ್ತು. ಓಕೆ. ಬರ್ಬೇಕಲ್ರಿ ಹೊಟ್ಟಿ ತಿನ್ನಕ. ಏನಂದ್ರೆ? ಹೊಟ್ಟಿ ಪಾಡಿ ಬರ್ಬೇಕಲ್ರಿ, ಏನಿದ್ರು ಬರ್ಬೇಕಂತಾರೆ. ಚಳಿ ಇದ್ರು ಬರ್ಬೇಕು, ಚಳಿ ಇದ್ರು ಏನಿದ್ರು ಬರ್ಬೇಕಲ್ರಿ. ಹಾ. ನಾವು ಬಡ್ರು. ಹಾಂ. ಅಯ್ಯೋ ಅಮ್ಮ, ಇಲ್ಲಿ ಯಾರು ಶ್ರೀಮಂತರಿಲ್ಲ. ಅಯ್ಯೋ, ನಾ ಭಾಳ ಖುಷಿ ಏನಂದ್ರೆ ನೀವೆಲ್ಲ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನಮ್ಗೆ ಹಾಲು ಸಿಗ್ತಾ ಇದೆ. ಇಲ್ಲ ಸರ್, ಬೆಳಿಗ್ಗೆ ಬಿಸಿ ನಮ್ಗ ದುಡಿದ್ರೆ ನಮ್ಗೆ ಹೊಟ್ಟಿ ಬರ್ತದ್ರಿ. ಆಮೇಲೆ ಇಲ್ಲಂದ್ರೆ ಎಲ್ಲಿದ್ ಬರ್ಬೇಕ್ರಿ? ಮಕ್ಕಳು ಓದಿಸ್ಬೇಕ್ರಿ, ಹಾ. ಎಲ್ಲ ಫೀ ಕಟ್ಬೇಕ್ರಿ, ಹಾ. ಬೇಕಲ್ರಿ. ಅಷ್ಟೆಲ್ಲ ಇದೆ. ಆಯ್ತು, ಹೋಗ್ಬಿಡ್ತೀವಿ. ಓಕೆ. ಹಾಂ. ಊಟಕ್ಕೆ ಹೊಂಟ್ರ ಈಗ? ಟೈಮ್ ಆಯ್ತಾ? ಓಕೆ.
ಮಹಾರುದ್ರಪ್ಪ ಅಂತ. ಊಟಕ್ಕೆ ಕೊಟ್ರ ಇವರೆಲ್ಲ ಟೈಮ್ ಮುಗೀತು ಅವ್ರದ್ದು. ಹಾಂ, ಮತ್ತೆ ಯಾವಾಗ ಬರ್ತಾರೆ? 8 ಗಂಟೆಗೆ ಬರ್ತಾರೆ. ಓಕೆ, ಈಗ ಅರ್ಧ ಗಂಟೆ ಟೈಮ್ ಊಟ. ಓಕೆ, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವೇನು ಸರ್ ಇದನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದೀರಿ? ಗಾಡಿ ಡಿಸ್ಪ್ಯಾಚ್ ಮಾಡಬೇಕು. ಗಾಡಿ ಡಿಸ್ಪ್ಯಾಚ್ ಮಾಡಬೇಕು, ಇದು ನಿಮ್ಮ ಜವಾಬ್ದಾರಿನಾ? ಇಷ್ಟು ಗಾಡಿ ನಿಂತವು, ಹೇಗೆ ಇದನ್ನು ಪ್ಲ್ಯಾನ್ ಮಾಡಿದ್ದೀರಿ? 5 ಜನ ಇದ್ದೀವಿ. 5 ಜನ? ಹಾಂ. ಒಬ್ಬೊಬ್ಬ ವಿಶೇಷ ಗಾಡಿ ಅಂತ. ಹಾಂ, ಒಬ್ಬೊಬ್ರು 5 ಗಾಡಿ ಅಂತ. ಒಬ್ಬೊಬ್ರು 5 ಗಾಡಿ. ಅದು ಲೋಡ್ ಆಗೋದು, ಡಿಸ್ಪ್ಯಾಚ್ ಮಾಡೋದು ಎಲ್ಲ ನಿಮ್ಮ ಜವಾಬ್ದಾರಿ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಿ? 32 ವರ್ಷ. 32 ವರ್ಷ? 35? 32. ಅದ್ಭುತ ಸರ್ ನೀವು. ಓಕೆ, ಹಾಂ ಹಾಂ ಹಾಂ. 36. ಭಾಳ. ಹೇಳ್ರಿ ಸರ್, ಒಂದು ಮಾತು ಹೇಳ್ರಿ, ಏನು ಹೇಳ್ತೀರಿ ಈ ಸಂಸ್ಥೆ ಬಗ್ಗೆ? ತುಂಬ ಚೆನ್ನಾಗಿದೆ. ಗ್ರಾಹಕರಿಗೆ ಟೈಮ್ ಹಾಲು ಸಪ್ಲೈ ಮಾಡೋದ್ರಲ್ಲಿ ಹಾಂ, ತುಂಬ ತೃಪ್ತಿ ಇದೆ ನಮಗೆ. ನಾವು ತೃಪ್ತಿ ಇದೆ. ಓಕೆ, ಹಾಂ, ಓಕೆ. ಕಾರ್ಮಿಕರಿಗೆ ದುಡಿಮೆ ಸೋಷಿಯಲ್ಲ. ಬರ್ರಿಪ್ಪ, ಏನಂದ್ರೆ ಕೂಲಿ ಕಾರ್ಮಿಕರಿಗೆ ದುಡಿಯೋಕೆ ಏನು ಇದಿಲ್ಲ ಸರ್, ಅಭ್ಯಂತರ ಏನಿಲ್ಲ. ಕೂಲಿ ಕಾರ್ಮಿಕರಿಗೆ ದುಡಿಯೋದಕ್ಕೆ ಅಭ್ಯಂತರ ಏನಿಲ್ಲ ಸರ್. ಅಭ್ಯಂತರ ಏನಿಲ್ಲ. ಏನಪ್ಪ ನಿನ್ನ ಹೆಸರು? ಬೈಲಪ್ಪ ಸರ್. ಬೈಲಪ್ಪ. ಬೈಲಪ್ಪ. ಓಕೆ, ಯಾವ ಊರು ನಿಮ್ಮದು? ನಮ್ಮ ದಾವಣಗೆರೆ ಸರ್. ದಾವಣಗೆರೆ ಜಿಲ್ಲೆ. ಏನು ಓದಿದ್ದೀರಿ? ನಾವು 9th ಓದಿದ್ದೀವಿ ಸರ್. 9th ಓದಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಎಷ್ಟು ವರ್ಷದಿಂದ? ಈ ಒಂದು 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಇದೇ ಊರಲ್ಲಿದ್ದೀರಿ? ಇಲ್ಲೇ ರೂಮ್ ಮಾಡಿ ಇಲ್ಲೇ ಇದೆ ಸರ್, ಬೆಂಗಳೂರು. ಓಕೆ, ಮತ್ತು ಹಂಗಾದ್ರೆ ಎಷ್ಟು ಖರ್ಚು ಆಗುತ್ತೆ, ಎಷ್ಟು ಉಳಿಸ್ತೀರಿ? ಮನೆಗೇನಾದರೂ ಕಳಿಸ್ತೀರಾ? ಮಿನಿಮಮ್ ಮ್ಯಾಕ್ಸಿಮಮ್ ಒಂದು 10,000 ಬರುತ್ತೆ ಸರ್ ಖರ್ಚು. ಹಾಂ. ನಾವು ಅಂದ್ರೆ ಎರಡು ಇದರಿಂದ ಇದೆ ಸರ್, ಫ್ಯಾಮಿಲಿ 2 ಜೆಂಟಿ ಇದ್ದ. ಹಾಂ. ನಮ್ಮ ಅವರು ನಾವು ಇದ್ದೀವಿ ಸರ್. ಓಕೆ, ಒಂದು 10,000 ಖರ್ಚು ಬರುತ್ತೆ ಸರ್ ಒಬ್ಬೊಬ್ಬರಿಗೆ. ಟೋಟಲ್ ಒಂದು 20,000 ಬರುತ್ತೆ. ಹಾಂ. ಮನೆಗೆ ಎಷ್ಟು ಉಳಿಸ್ತೀರಿ ಇದ್ರಾಗೆ? ಒಂದು 20,000 ಉಳಿಸ್ತೀವಿ ಸರ್. ಮನೆಗೆ ಕಳಿಸ್ತೀರಿ? ಹಾಂ ಸರ್. ಮನೆಗೆ ಕಳಿಸ್ತೀರಿ ತಿಂಗಳ ಖುಷಿಯಾಗಿದ್ದಾರೆ ನಿಮ್ಮ ತಂದೆ ತಾಯಿ? ಹಾಂ ಸರ್, ಖುಷಿಯಾಗಿದ್ದಾರೆ. ಓಕೆ, ಏನು ಹೇಳ್ತೀರಿ KMF ಬಗ್ಗೆ? ಚೆನ್ನಾಗಿದೆ ಸರ್. ಕೂಲಿ ಕಾರ್ಮಿಕರಿಗೆ ಏನು ಅಭ್ಯಂತರ ಏನಿಲ್ಲ ಸರ್. ಚೆನ್ನಾಗಿದೆ, ದುಡಿಮೆ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ಹಂಗೇನು ಇದಿಲ್ಲ, ತೊಂದರೆ ಏನಿಲ್ಲ. ಓಕೆ, ಬಟ್ ನಿಮ್ಮ ಶ್ರಮನೂ ಅಷ್ಟೇ ಇದೆ. ಚಳಿ ಮಳಿ ಗಾಳಿ ಅಂದೆ ದುಡಿತೀರಲ್ಲ ನೀವು ಹಾಂ ಇಲ್ಲಿ. ಸರ್, ಶ್ರಮ ಇದೆ ಸರ್. ಶ್ರಮ ಫಸ್ಟ್ ಅಷ್ಟು ಫಲ ಇದೆ ಸರ್. ಹಾಂ, ಹಂಗಾಗಿ ಶ್ರಮ ಇದ್ದಷ್ಟು ಫಲ ಇದೆ. ಹಾಂ ಸರ್. ಓಕೆ, ಸೂಪರ್ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಸ್ವಾಮಿಗೌಡ ಅಂತ ಹೇಳಿ. ಸ್ವಾಮಿಗೌಡರು. ಹಾಂ ಸರ್. ಹೇಳ್ರಿ, ಇಲ್ಲೊಂದು ಚಾಲ್ಟ್ ಐತೆ, ಏನಿದೆ ಇದರಲ್ಲಿ? ಸರ್, ಇಂಡೆಂಟ್ ಅಂತಂದರೆ ಇದು ನಮಗೆ ವೆರೈಟಿ ಹಾಲು TM ಹಾಫ್ 1 ಲೀಟ್ರು, 1/4 ಲೀಟ್ರ್ಗಳೆಲ್ಲ ಇರುತ್ತೆ. ಮತ್ತು ಶುಭಮ್ ಹಾಫು, ಶುಭಮ್ ಲೀಟ್ರು, NSB ವೆರೈಟಿ ಅಂತಂದರೆ 8-12 ಥರ ಹಾಲು ಇರುತ್ತೆ. ಸೊ ಅದು ಈಗ ನಮಗೆ ಇಂಡೆಂಟ್ ಬರುತ್ತೆ. ಇಂಡೆಂಟ್ ಬಂದ ತಕ್ಷಣ ಇದು ರೂಟ್ ವೈಸು ಎಷ್ಟು ಕ್ವಾಂಟಿಟಿ ಬಂದಿದೆ. ಈಗ ಒಂದೊಂದಕ್ಕೆ ಶುಭ ಮಾಪು ಈಗ ಒಂದು 50 ಕ್ರೇಟು, 1 ಲೀಟ್ರ್ ಒಂದು 30 ಕ್ರೇಟು, NSB ಒಂದು 15. ಈಗ ರೂಟ್ ವೈಸ್ ಏನು ಬರುತ್ತೋ ಬರ್ಕೊಳ್ತೀವಿ. ಬರ್ಕೊಂಡು ಸೊ ಅದ್ರ ಪ್ರಕಾರ ನಾವು ಓಡಿಸ್ತೀವಿ. ಈಗ ಇವರು ಬೂತ್ನವ್ರು ನಿಮ್ಗೆ ಯಾವಾಗ ಇಂಡೆಂಟ್ ಹಾಕಿರ್ತಾರೆ ಇಷ್ಟು ಬೇಕು ಅಂತ? ಯಾವಾಗ ಬಂದು ತಲುಪುತ್ತೆ? ಅದೇ ಯಾವಾಗ ಬೇಕಾದ್ರೆ ಬರ್ಬೋದು. ಅಲ್ಲಿ ಹಣ ಕಟ್ತಾರೆ ಸರ್. ಹಣ ಕಟ್ಟಿದ ತಕ್ಷಣ ಅವರು ಇಂಡೆಂಟ್ ಹಾಕ್ತಾರೆ. ಅಲ್ಲಿ ಹಣ ಕಟ್ಟಬೇಕಲ್ಲ, ಹಣ ಕಟ್ಟಿದ ತಕ್ಷಣ ಅಲ್ಲಿ ಇಂಡೆಂಟ್ ಹಾಕ್ತಾರೆ. ಮೊದಲು ಹಣ ಕಟ್ಟಬೇಕು. ಹಣ ಕಟ್ಟಿ ಆಮೇಲೆ ಪ್ರೊಸೆಸಿಂಗ್ ಮಾಡೋದು. ಅವಾಗ ಇಂಡೆಂಟ್ ತೆಗಿತಾರೆ. ಇಂಡೆಂಟ್ ತೆಗಿತಾರೆ. ಹಣ ಎಷ್ಟು ಬೇಕಷ್ಟು ಅವತ್ತೇ ಕಟ್ಟಬೇಕು. ಹೌದು, ಅವ್ರಿಗೆ ಅವ್ರ ಪಾಯಿಂಟ್ ವೈಸ್ ಏನು ಬರುತ್ತೋ, TM ಎಷ್ಟು ಬಂದಿದೆ, TM ಟೋನ್ ಮಿಲ್ಕ್ ಎಷ್ಟು ಬಂದಿದೆ, ಶುಭ ಮಾಪು ಕ್ವಾಂಟಿಟಿ ಏನಿದೆ ಅದು ರೇಟ್ ಮೊಸರು ಅದು 1/2 ಲೀಟರ್ ಎಷ್ಟಿದೆ, 1 ಲೀಟರ್ ಎಷ್ಟಿದೆ, ಅವರೆಲ್ಲ ಇಂಡೆಂಟ್ ಅವರು ಇದು ವೈಸು ಒಂದು ಪಾಯಿಂಟ್ ವೈಸು ಎಷ್ಟು ಬರುತ್ತೆ ಅದನ್ನು ಅವರು ಹೇಳ್ತಾರೆ. ಲಿಸ್ಟ್ ಕೊಟ್ಟಾಗ ಅದಕ್ಕೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಜನರೇಟ್ ಮಾಡ್ತಾರೆ ಬಿಲ್. ಅಲ್ಲಿವರೆಗೂ ಮಾಡಲ್ಲ, ಅಲ್ಲಿವರೆಗೆ ಆಗುತ್ತೆ. ನೆಕ್ಸ್ಟ್ ನಾಳೆಗೆ ಏನಿದೆ ಅದಕ್ಕೆ ಮತ್ತೆ ಜನರೇಟ್ ಆಗುತ್ತೆ. ಜನರೇಟ್ ಆಗುತ್ತೆ ಆ ಥರ. ಹಾಂ ಸರ್. ಅಂದ್ರೆ ಈಗ ಬೆಳಿಗ್ಗೆ ಹಾಲು ಹಾಕಕ್ ಹೋಗ್ತಾರಲ್ಲ, ಎಷ್ಟು ಬೇಕಂತ ಅವ್ರಿಗೆ ಇಂಟಿಮೇಷನ್ ಗೊತ್ತಿದೆ ಸರ್. ಇಲ್ಲೇ ಇರುತ್ತೆ ಬ್ಯಾಕ್ ಸೈಡ್. ಈ ಚಲನದಲ್ಲಿ ಇಲ್ಲೇ ಇರುತ್ತೆ. ಯಾವ ಏಜೆಂಟ್ ಏನು ವೆರೈಟಿ ಇರುತ್ತೆ, ಇಲ್ಲೇ ಇರುತ್ತೆ. ಯಾವ ಏಜೆಂಟ್ಗೆ ಏನಿದೆ, ಒಬ್ಬ ಏಜೆಂಟ್ಗೆ ಇದೇನು ಕಟ್ಟಿರ್ತಾನೋ ಬಿಲ್ ಇಲ್ಲಿ 20,000 ಅದು ಅಮೌಂಟ್ ಇಲ್ಲಿ ಬರುತ್ತೆ. ಇದು ಪಾಯಿಂಟ್ ವೈಸ್ ಇಲ್ಲೇ ಇಲ್ಲ, ಅಲ್ಲಿ ಅಷ್ಟೊಂದು ಇದು ಮಾಡಲ್ಲ ಅಷ್ಟೇ. ಅದನ್ನ ನೀವು ಇಷ್ಟು ಇಲ್ಲಿ ಡಿಸ್ಪ್ಯಾಚ್ ಮಾಡ್ತೀರಿ? ಡಿಸ್ಪ್ಯಾಚ್ ಮಾಡ್ತೀವಿ. ಆ ಥರ ಇದೆ. ಈಗ 11 ಗಂಟೆವರೆಗೆ ಆಗುತ್ತಂದ್ರೆ ಈಗ ಈ ಗಾಡಿ ಹೋಗ್ತಾವೆ, ಮತ್ತೆ ಯಾವ ಬರ್ತಾವೆ ಇಲ್ಲಿಗ? ಇನ್ನೂ ಒಂದು 40-50 ಗಾಡಿ ಡಿಸ್ಪ್ಯಾಚ್ ಆಗುತ್ತೆ. ಅಂದರೆ 10 ಗಂಟೆವರೆಗೆ ಮ್ಯಾಕ್ಸಿಮಮ್. ಅಂದರೆ ಒಂದೊಂದಿನ 9ವರೆಗೆ ಕಳಿಸ್ಕೊಡ್ತೀವಿ. ಸೊ ಮ್ಯಾಕ್ಸಿಮಮ್ ಏನಾದರೂ ಯಾವುದಾದ್ರು ಗಾಡಿ ಪಂಚರ್ ಆಗಿರುತ್ತೆ, ಇನ್ನೊಂದು ಏನೋ ಪ್ರಾಬ್ಲಮ್ ಇರುತ್ತೆ ಗಾಡಿಗಳು, ಅವಾಗ ಏನಾದ್ರು ಸ್ವಲ್ಪ ಒಂದು 10 ನಿಮಿಷ ಲೇಟಾಗಿ ಬಂದರೆ
ಒಂದು 10 ಗಂಟೆ ಒಳಗಡೆ ಎಲ್ಲ ಗಾಡಿ ಕಳಿಸಿ ಹೋಗ್ತೀವಿ. ಈಗ ಆಯ್ತು, ಬೆಳಗಿನ ಜಾವ ನಮಗೆ ತಲುಪುತ್ತಿದ್ದು, ಈಗ ಇಷ್ಟೊತ್ತಿಗೆ ಇದನ್ನ ಲೋಡ್ ಮಾಡ್ತಾ ಇದ್ದೀರಿ, ಇದು ಈಗಲೇ ಹೋಗುತ್ತಾ ಅಥವಾ ಹೇಗೆ ಮಾಡ್ತಾರೆ? ಇಲ್ಲ ಅವ್ರು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಇರ್ತಾರೆ ಇವ್ರು? ಈ ಗಾಡಿಗಳೆಲ್ಲ ಎಲ್ಲಿರುತ್ತೆ? ಗಾಡಿಗಳು ಅವರವರು ಈಗ ಕೆಲವರು ಅವರ ಸೇಫರ್ ಸೈಡು, ಈಗ ಮನೆ ಹತ್ರನೇ ಆಗಿರ್ಬೋದು, ಇಲ್ಲ ಬೇರೆ ಯಾವುದಾದ್ರು ಸ್ಕೂಲು ಕಾಲೇಜುಗಳು ಆ ಕಡೆ ಇರುತ್ತಲ್ವ ಜಾಗಗಳು, ಸೇಫರ್ ಸೈಡ್ ಜಾಗ ಇರುತ್ತಲ್ವ ಅವೆಲ್ಲ ಹಾಕೊಳ್ತಾರೆ. ಅಲ್ಲ, ಹಾಕೋತಾರ ಅಷ್ಟೇ ಅಲ್ಲ, ಅದಕ್ಕೆ ಎಲ್ಲಿ ಮಲಗ್ತಾರೆ, ಎಲ್ಲಿರ್ತಾರೆ ಅವರು ಅಂತ. ಕೆಲವರು ಗಾಡಿಯಲ್ಲೇ ಮಲಗಿಕೊಳ್ತಾರೆ, ಗಾಡಿಯಲ್ಲೇ ಮಲಗ್ತಾರೆ. ಕೆಲವರು ಮನೆಗೆ ಹತ್ರ ಇದ್ರೆ ಮನೆಗೆ ಹೋಗ್ತಾರೆ, ಇಲ್ಲ ತುಂಬಾ ದೂರ ಇದೆ ಅಂದ್ರೆ ಗಾಡಿಯಲ್ಲೇ ಮಲಿಕೊಂಡು 4 ಗಂಟೆಗೆಲ್ಲ ಎದ್ದು ಹೋಗ್ತಾರೆ. ದಿನನಿತ್ಯ ಇದು? ಹೌದು ಸರ್, ಆ ಥರ ಸರ್. ಹಾಂ ಸರ್. ಗೆಳೆಯರೇ, ಹೀಗೆ ಇಲ್ಲಿ ಕೆಲಸ ನಡೆಯುತ್ತೆ, ರಾತ್ರಿ ಎಲ್ಲ ನಡೆಯುತ್ತೆ, ಇಷ್ಟು ಜನ ಕೆಲಸ ಮಾಡ್ತಾರೆ. ನಾವು ಹಾಲಿಗೆ ದುಡ್ಡು ಕೊಡ್ತಾ ಇರ್ಬೋದು, ಬಟ್ ಈ ಶ್ರಮನ ನೀವು ನೆನಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ದುಡ್ಡು ಕೊಡ್ತೀವಿ ನಿಜ, ಬಟ್ ಈ ಶ್ರಮಕ್ಕೆ ಒಂದು ನಾವು ಸೆಲ್ಯೂಟ್ ಹೇಳಲೇಬೇಕು. ಪ್ರತಿ ಕಾಫಿಯ ಗುಕ್ಕಿನ ಹಿಂದೆ, ಅದರ ಒಂದು ಸಿಪ್ಪಿನ ಹಿಂದೆ ಇಷ್ಟು ಶ್ರಮ ಇದೆ. ಹಾಗಾಗಿ ಬೆಳಿಗ್ಗೆ ಟೀ ಕಾಫಿ ಮತ್ತು ಹಾಲು ಕುಡಿಯೋ ಮುಂದೆ ಇವ್ರನ್ನೆಲ್ಲ ಒಂದ್ಸಲ ನೆನೆಸ್ಕೊಳ್ಳಿ. ಮತ್ತು ನಂದಿನಿ ಹಾಲಿನ ಸಂಸ್ಥೆಗೆ ಒಂದು ಸೆಲ್ಯೂಟ್ ನೀವು ಕೊಡಿ. ಎಲ್ಲರೂ ಹೇಳೋಣ ಗೆಳೆಯರೇ. ಬನ್ನಿ ಮುಂದಿನ ಕತೆ ಏನಂತ ನೋಡೋಣ.